ರಾಜ್ಯ ಹಾಗೂ ಕೇಂದ್ರದ ನಡುವೆ ಬೆಲೆ ಏರಿಕೆಯ ಸಮರ ನಡೀತಾ ಇರುವಂತದ್ದು. ಬಿಕಾಸ್ ಒಂದ್ ಕಡೆ ಜನಾಕ್ರೋಶ ಹೆಸರಿನಲ್ಲಿ ಬಿಜೆಪಿಯವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರತಿಭಟನೆ. ಕಾಂಗ್ರೆಸ್ ಬೆಂಗಳೂರಲ್ಲಿ ಮಾಡ್ತಾ ಇದ್ರೆ, ಎರಡು ಜಿಲ್ಲೆಗಳಲ್ಲಿ ಬಿಜೆಪಿಯ ಪ್ರತಿಭಟನೆ ಇದೆ ಇವತ್ತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೈ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಿಎಂ ಡಿಸಿಎಂ ಹಾದಿಯಾಗಿ ಸಚಿವರು ಶಾಸಕರು ಭಾಗಿಯಾಗಿದ್ದಾರೆ. ಕೈಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ಹಾಗೆ ವಿಜಯಪುರದಲ್ಲಿ ಇವತ್ತು ಬಿಜೆಪಿಯ ಪ್ರತಿಭಟನೆ ಇರುವಂಥದ್ದು. ಜನಾಕ್ರೋಶ ಯಾತ್ರೆಗೆ ಬಿವೈ ವಿಜೇಂದ್ರ ಚಾಲನೆ ಕೊಟ್ಟಿದ್ದಾರೆ. ಬಾರ್ಕೋಲನ್ನ ಪ್ರದರ್ಶನ ಮಾಡುವ ಮೂಲಕ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಇಬ್ಬರೂ ಕೂಡ ಅಷ್ಟೇ, ಇಬ್ಬರೂ ಕೂಡ ರಾಜ್ಯದ ಜನರಿಗೆ ಬರನೇ ಆಗ್ತಿರೋದು. ಯಾರು ಏನು ಕಮ್ಮಿ ಇಲ್ಲ ಜಾಸ್ತಿ ಇಲ್ಲ ಅಂತಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಬರೆಯನ್ನ ಹಾಕ್ತಾ ಇದ್ದಾರೆ. ಇಲ್ಲಿ ಸಾಯ್ತಿರೋದು ಯಾರು? ಜನಸಾಮಾನ್ಯರು. ಆದ್ರೆ ಇವರು ಕಾಂಗ್ರೆಸ್ ಮೇಲೆ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಎತ್ತ ಹಾಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ. ಒಬ್ಬರಾದ್ರೂ ಇಳಿಸ್ಲಿ ನೋಡೋಣ. ಇಷ್ಟೆಲ್ಲ ಮಾತನಾಡ್ತಾ ಇದಾರಲ್ಲ, ಇಷ್ಟೆಲ್ಲ ಹರ್ಕೊಳ್ತಾ ಇದಾರೆ, ಕಿರ್ಚಾಡ್ತಾ ಇದಾರೆ, ಏನು ಆಗುತ್ತಾ ಇದೆ? ಒಂದು ಕಾರ್ಪೊರೇಷನ್ ಚುನಾವಣೆಯನ್ನು ಸಹ ಇವರು ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ವೇದಿಕೆ ಮೇಲೆ ಅಖಿಲ ಭಾರತೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು ಬಂದಿದ್ದಾರೆ. ಅವ್ರಿಗೆ ತಾವೆಲ್ಲ ಜೋರವಾಗಿ ಚಪ್ಪಾಳೆ ಮುಖಾಂತರ ಅವ್ರನ್ನ ಸ್ವಾಗತ ಮಾಡಬೇಕು. ಕೊನೆಯದಾಗಿ ಒಂದೇ ಒಂದು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಏನು ಒಂದು ಇಡಿಯನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರ ಮೇಲೆ ನಿಮಗೆ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಅಂತ. ಒಬ್ಬರ ಮೇಲೆ ಒಬ್ಬರು ಎತ್ತ ಹಾಕೊಂಡು ನಾವು ಸಾಚಾ ಅಂತ ಮಾತನಾಡ್ತಾ ಇದ್ದಾರೆ. ರಾಜ್ಯದ ಜನಕ್ಕೆ ಮಂಕುಬೂದಿಯನ್ನ ಎರಸ್ತಾ ಇದ್ದಾರೆ ಎರಡೂ ಪಕ್ಷದವರು ಬೆಲೆ ಏರಿಕೆಯನ್ನ ಮಾಡುವ ಮುಖಾಂತರ. ಇವರು ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರ 50 ರೂಪಾಯಿ ಜಾಸ್ತಿ ಮಾಡ್ತು, ಪೆಟ್ರೋಲ್ ಮತ್ತು ಡೀಸೆಲ್ ರೇಟನ್ನು 2 ರೂಪಾಯಿ ಜಾಸ್ತಿ ಮಾಡಿದೆ, ಅದು ಎಲ್ಲದ್ರ ಮೇಲೂ ಪರಿಣಾಮ ಬೀರ್ತಾ ಇದೆ ಅಂತ ಕಾಂಗ್ರೆಸ್ನವರ ಡೋಂಗಿ ರಾಜಕಾರಣ. ಇನ್ನು ಬಿಜೆಪಿಯವ್ರದ್ದು ಅದೇ ಡೋಂಗಿ ರಾಜಕಾರಣ. ಇವರು ಎಲ್ಲ ಬೆಲೆ ಏರಿಕೆಯನ್ನ ಜಾಸ್ತಿ ಅಂದರೆ ಹಾಲಿಂದು, ಮೊಸರುದು, ಡೀಸೆಲ್ದು ಬೆಲೆ ಏರಿಕೆ ಜಾಸ್ತಿ ಆಗಿದೆ, ವಿದ್ಯುತ್ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ರಾಜ್ಯದ ಜನ ಬದುಕೋಕ್ಕಾಗ್ತಾ ಇಲ್ಲ ಅಂತ ಇವ್ರು ಮತ್ತೊಂದು ಕಡೆ ಬಿಜೆಪಿಯವರ ಪ್ರತಿಭಟನೆ. ಕಾಂಗ್ರೆಸ್ನವರು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ, ಬಿಜೆಪಿಯವರು ಜನಾಕ್ರೋಶ ಯಾತ್ರೆ ಹೆಸರಲ್ಲಿ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎರಡನೇ ಹಂತದ ಪ್ರತಿಭಟನೆ ಇವತ್ತು ಬಾಗಲಕೋಟೆ ಮತ್ತು ವಿಜಯಪುರದಲ್ಲಿದೆ. ಇಬ್ಬರಿಗೂ ನೈತಿಕತೆ ಅನ್ನುವಂಥದ್ದಿಲ್ಲ. ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಒಬ್ಬ ನಾಯಕನಿಗೂ ನೈತಿಕತೆ ಅನ್ನುವಂಥದ್ದಿಲ್ಲ. ಎಲ್ಲರೂ ಬರೆಯನ್ನ ಹಾಕ್ತಾ ಇರುವಂಥದ್ದೇ ರಾಜ್ಯದ ಜನರ ಮೇಲೆ. ಅಂದ್ರೆ ಮಾತಾಡ್ಲಿಕ್ಕೇನು, ರಾಜಕಾರಣ ಮಾಡ್ಲಿಕ್ಕೇನು, ಅವ್ರ ಕಳ್ಳ ಇವ್ರ ಕಳ್ಳ ಅಂತ ತೋರಿಸ್ತಾ ಇದ್ದಾರೆ. ಅಲ್ಲಿ ಇಬ್ರು ಕಳ್ರೆ ರಾಜ್ಯದ ಜನರ ಜೇಬಿಗೆ ಮಾತ್ರ ಕತ್ರಿಯನ್ನ ಹಾಕ್ತಾ ಇದ್ದಾರೆ. ಅಡಿಗೆ ಎಣ್ಣೆ 50 ರೂಪಾಯಿ 160, ಸ್ಟೀಲು ಸಿಮೆಂಟು ಪ್ರತಿಯೊಂದನ್ನ ಹೆಚ್ಚು ಮಾಡಿ ಮತ್ತೆ ಹೇಳ್ತಿದ್ರು ಅಚ್ಚೇರಿ ನಾಯಿಗೆ ಅಂತೇಳಿ ಒಳ್ಳೆ ದಿನಗಳು ಬರ್ತವೆ ಅಂತೇಳಿ ಇವ್ರು 2014ರಲ್ಲಿ ಅಧಿಕಾರಿ ಬಂದಂತವ್ರು. ಇವತ್ತು ತಮ್ಮ ಗೊತ್ತಿದೆ, ಇವತ್ತು ಪೆಟ್ರೋಲ್ ರೇಟ್ ಆಗಲಿ ಡೀಸೆಲ್ ರೇಟ್ ಆಗಲಿ ಮಧ್ಯಪ್ರದೇಶದಲ್ಲಿ 52 ಇದೆ, ಪಂಜಾಬಲ್ಲಿ 56 ಇದೆ, ಉತ್ತರ ಪ್ರದೇಶದಲ್ಲಿ 56 ರೂಪಾಯಿ ಇದೆ. ನಾವು ಎಲ್ಲರಿಗಿನ್ನ ಇನ್ನ 10-12 ರೂಪಾಯಿ ಕಡಿಮೆ ಇದ್ದೀವಿ. ಯಾರಿಗೋಸ್ಕರ? ರೈತನ ಬದುಕೋಕ್ಕೋಸ್ಕರ ಇವತ್ತು ಕೇವಲ 4 ರೂಪಾಯಿನ ಮಾಡಿದ್ದೀವಿ. ನೀವು ಮಳೆ ಗಾಳಿಗೆ ಎದುರುಕೊಂಡು ನೀವು ಜನ ಆಕ್ರೋಶ ಯಾತ್ರೆಯನ್ನ ಕೈ ಬಿಟ್ಟಿದ್ದೀರಿ. ಮಳೆ ಗಾಳಿ ಎದುರುಕೊಂಡು ಜನ ಆಕ್ರೋಶ ಯಾತ್ರೆ ಕೈ ಬಿಟ್ಟಿದ್ದೀರಿ. ಇವತ್ತು ನಾವು ಈ ದೇಶದ ಆರ್ಥಿಕದ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ನಿಮ್ಮಿಂದ ಸಿಮೆಂಟ್ ಬೆಲೆ ಜಾಸ್ತಿ ಆಯಿತು. ಕೃಷ್ಣ ಬೈರೇಗೌಡರು ಹೇಳಿದ್ರು, ಸಿಮೆಂಟ್ ಬೆಲೆ, ಕಬ್ಬಿಣ ಬೆಲೆ, ಎಣ್ಣೆ ಬೆಲೆ, ಎಲ್ಲ ಪದಾರ್ಥಗಳ ಬೆಲೆ, ಸೋಪು, ಉಪ್ಪು ಎಲ್ಲದಕ್ಕೂ ಕೂಡ ಒಂದು ಟಿವಿ 10,000 ರೂಪಾಯಿ ಇದ್ದಿದ್ದು 30,000 ರೂಪಾಯಿ ಆಗೋಯ್ತು.
ಒಂದು ಸಣ್ಣ ಪದಾರ್ಥ, ಒಂದು ಟೂತ್ ಬ್ರಷು 5 ರೂಪಾಯಿ ಇದ್ದಿದ್ದು 15 ರೂಪಾಯಿ ಆಗೋಯ್ತು. ಯಾವ ಬೆಲೆ ಕಡಿಮೆ ಇಲ್ಲ ಅಂತ ಅನ್ನಂಗಿಲ್ಲ. ಇವತ್ತು ಎಲ್ಲ ಬೆಲೆನ ನೀವು ಜಾಸ್ತಿ ಮಾಡಿದ್ರಿ. ಕಳೆದ 11 ವರ್ಷದಿಂದ ಯಾವ ಹೆಣ್ಮಕ್ಳು ಕೂಡ ಮಾಂಗಲ್ಯ ಸರ ಕಟ್ಟಕ್ ಆಗ್ತಾ ಇಲ್ಲ. 40,000 ರೂಪಾಯಿ ಇದ್ದದ್ದ ಚಿನ್ನ 90,000 ರೂಪಾಯಿ ಆಗಿದೆ. 10,000 ರೂಪಾಯಿ ಇದ್ದಿದ್ದು ಮೊಬೈಲು 30,000 ರೂಪಾಯಿ ಆಗಿದೆ. ಮಹಿಳೆಯರ ಮಾಂಗಲ್ಯ ಸರ ಕಟ್ಟಕ್ ಆಗ್ತಾ ಇಲ್ಲ. ಬಿಜೆಪಿ ಬಂದ ಮೇಲೆ 20 ರೂಪಾಯಿ ಮಾಡಿದ್ದಾರೆ. ಅಂದ್ರೆ 500% ಡೀಸೆಲ್ ಮೇಲೆ ಸೆಂಟ್ರಲ್ ಗವರ್ಮೆಂಟ್ ತೆರಿಗೆ ಜಾಸ್ತಿ ಮಾಡಿದೆ. ಪೆಟ್ರೋಲ್ ಮೇಲೆ ಹಿಂದೆ ಕಾಂಗ್ರೆಸ್ ಇದ್ದಾಗ 9 ರೂಪಾಯಿ 20 ಪೈಸಾ ಇತ್ತು ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸು. ಇವತ್ತು ಪೆಟ್ರೋಲ್ ಮೇಲೆ 20 ರೂಪಾಯಿ ಆಗಿದೆ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸು. ಸುಮಾರು 250% ಜಾಸ್ತಿ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸು. ಹಿಂದೆ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಒಂದು ಸಿಲಿಂಡರ್ ಗ್ಯಾಸು 400 ರೂಪಾಯಿ ಇದ್ದಿದ್ದು ಇವತ್ತು 1000 ರೂಪಾಯಿ ದಾಟಿದೆ. ಅದೇ ರೀತಿ ನೀವು ಎಣ್ಣೆ, ಬೇಳೆ, ಸಿಮೆಂಟು, ಸ್ಟೀಲು, ಸಾಮಾನ್ಯರು ಬಳಸುವ ಪ್ರತಿಯೊಂದು ಐಟಮ್ ಮೇಲೂ ಕೂಡ ಯದ್ವಾ ತದ್ವಾ ರೇಟ್ಗಳನ್ನು ಜಾಸ್ತಿ ಮಾಡಿ ಸಾಮಾನ್ಯ ಭಾರತೀಯರಿಂದ ಒಳ್ಳೆ ಜಿಗಣೆ, ರಕ್ತ ಹೀರಿದ ಹಾಗೆ ತಿಗಣೆ. ಪೆಟ್ರೋಲ್ ಮತ್ತು ಡೀಸೆಲ್ ತೀರ್ಮಾನ ಮಾಡೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಬ್ಯಾರಲ್ ಬೆಲೆ ಮೇಲೆ ತೀರ್ಮಾನ ಆಗ್ತದೆ. ಬ್ಯಾರಲ್ ಬೆಲೆ ಯಾವ ರೀತಿ ಇರ್ತದೆ ಎಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದಾಗ ಅದನ್ನು ಆಧಾರ ಮಾಡಿ UPA ಸರ್ಕಾರ ಇದ್ದಾಗ ಕೂಡ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ನಾನು ಕೂಡ ಅಲ್ಲಿ ಸಚಿವರಾಗಿ, ಇಂಥ ಸಂದರ್ಭಗಳು ಬಂದಾಗ ರೈತರ ಮೇಲೆ, ಸಾರ್ವಜನಿಕರ ಮೇಲೆ ಹೊರೆ ಆಗಬಾರ್ದು ಡೀಸೆಲ್ ಪೆಟ್ರೋಲು ಅಂತೇಳಿ ಅದಕ್ಕೆ ಸರಿಸಮವಾಗಿ ಮಾಡಬೇಕು ಅಂತಿದೆ. ಆದರೆ ಇವರು ಬ್ಯಾರಲ್ ಬೆಲೆ 2ರಷ್ಟು ರೈತರು ಉಪಯೋಗಿಸೋ ಡೀಸೆಲ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು, ಲಾರಿಗಳು ಉಪಯೋಗಿಸೋದು ಇದನ್ನು ಡಬಲ್ ಮಾಡಿದ್ದಾರೆ. ಇವರು ಕೇವಲ ಹಣ ಸಂಗ್ರಹಣೆ ಮಾಡಿ ದೊಡ್ಡ ದೊಡ್ಡ ಕಂಪನಿಗಳ ಜೊತೆಯಲ್ಲಿ ಶಾಮೀಲಾಗಿ ಸಾಮಾನ್ಯ ಜನರಿಗೆ, ವಿಶೇಷವಾಗಿ ರೈತರಿಗೆ, ಬಡವರಿಗೆ ಹೊರೆಯಾಗುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಸಾವಿರಾರು ಜನ ಇವತ್ತು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರು ಇದನ್ನು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದರೆ ಸಾರ್ಥಕ ಆಗ್ತಿತ್ತು. ಇವತ್ತಿಲ್ಲಿ 10,000 ಜನ. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ಅನೇಕ ವಿಚಾರಗಳನ್ನ ನಾವು ಮಾತಾಡ್ಕೊಂತ ಬರ್ತಾನೆ ಇದೀವಿ. ಬೆಲೆ ಏರಿಕೆ ಆಗಿದೆ, ಒಂದು ಕಡೆ ಜನಗಣತಿ ಆಗಿದೆ, ಒಂದು ಕಡೆ ಭ್ರಷ್ಟಾಚಾರ ಆಗ್ತದೆ, ಅನಾಚಾರ ಆಗ್ತಾ ಇದೆ ಅನ್ನಂತ ವಿಚಾರವನ್ನು ಪದೇ ಪದೇ ರಾಜ್ಯದ ಉದ್ದಗಲಕ್ಕೂ ಕೂಡ ಹೇಳ್ಕೊಂತ ಬರ್ತಾ ಇದೀವಿ. ಅವರು ದಪ್ಪು ಚರ್ಮದ ಕಾಂಗ್ರೆಸ್ ಸರ್ಕಾರ, ಅವ್ರು ಎಲ್ಲಿ ಕೂಡ ಕಿವಿಕ್ ಅನ್ನಂತ ರೀತಿಯಲ್ಲಿ ಇಲ್ಲ ಅವರು. ಯಾಕಂದ್ರೆ ಒಬ್ಬ ಎತ್ತಿನ ಗಾಡಿಯಲ್ಲಿ ನಾನು ಬರ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು, ರಾಮ್ಲೋರೆ ಈ ಸರ್ಕಾರಕ್ಕೆ ಏನನ್ನ ಚುರುಕು ಮುಟ್ಟಬೇಕಾದ್ರೆ ಕಟಗಿದಿಂದ ಬಡಿಬಾರ್ದು, ಬಾರ್ಕಲ್ದಿಂದ ಬಡಿದ್ರೆ ಮಾತ್ರ ಇದು ಸರ್ಕಾರಕ್ಕೆ ಚುರುಕು ಮುಟ್ತದೆ ಅನ್ನಂತ ಮಾತನ್ನ ಹೇಳ್ತಾ ಇದ್ರು. ಕರ್ನಾಟಕದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ? 3 ಚರ್ಚೆ ಆಗ್ತಾವ. ಏನ್ ಚರ್ಚೆ ಆದ? ರಾತ್ರಿ ಆದ್ರೆ ಸಾಕು, ಇವತ್ತು ಬೆಳಗ್ಗೆ ಎದ್ರೆ ಸಾಕು, ಇವತ್ತು ಜನಗಣತಿ ಬಗ್ಗೆ, ಕಾಸ್ಟ್ಗಳ ಬಗ್ಗೆ, ಜಾತಿಗಳ ಬಗ್ಗೆ ಚರ್ಚೆ ಆಗ್ತಾವ. ಇನ್ನೊಂದು ಚರ್ಚೆ ಏನಾಗ್ತಾವ? ಬೆಳಗ್ಗೆಯಿಂದ ರಾತ್ರಿ ತನಕ ಕೂಡ ಅವ್ರ ಮಂತ್ರಿಗಳು ಯಾರ್ಯಾರು ಎಷ್ಟೆಷ್ಟು ಭ್ರಷ್ಟಾಚಾರ ಮಾಡಿದಾರೆ ಅನ್ನಂತ ವಿಚಾರದ ಬಗ್ಗೆ ಒಂದು ಚರ್ಚೆ ಆಗ್ತಾನೆ ಇರ್ತದೆ. ಒಂದು ಕಡೆ ಯಾರ್ಯಾರು ಇವತ್ತು ಕಮಿಷನ್ಗಳು ಪಡ್ಕೊಂತ ಇದಾರೆ ಅನ್ನಂತ ವಿಚಾರದ ಬಗ್ಗೆ 3 ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿರ್ತದೆ. ಇನ್ನೊಂದು ಚರ್ಚೆ ಏನಂದ್ರಿಗಿನ ಬೆಳಗ್ಗೆ ಎದ್ರೆ ಸಾಕು ರೊಕ್ಕ ಮನಿ ಅಂತಾರ, ರಾತ್ರಿ ಆದ್ರೆ ಸಾಕು ಹನಿ ಅಂತಾರ. ಈ ಸರ್ಕಾರದಲ್ಲಿ ಹನಿ ಅಂತಾರ, ಹನಿ ಟ್ರಾಪ್ ಅಂತಾರ.